ಆತ ಮಹಾನ್ ಪ್ರಳಯಾಂತಕ. ಹೆಂಡತಿ ಇದ್ರೂ ಸಿಕ್ಕ ಹುಡುಗಿರ ಜೊತೆ ಚೆಲ್ಲಾಟ ಆಡೋ ಕಾಮುಕ. ಪತ್ನಿ ತವರು ಮನೆಗೆ ಹೋಗಿದ್ದೇ ತಡ. ಎರಡನೇ ಮದುವೆ ಮಾಡಿಕೊಂಡು ಸಂಸಾರ ಸಾಗರದಲ್ಲಿ ತೇಲಾಡ್ತಿದ್ದ. ಇದಕ್ಕೆ ರೊಚ್ಚಿಗೆದ್ದ ಪತ್ನಿ ಮನೆಗೆ ನುಗ್ಗಿ ಬಿಸಿ ಬಿಸಿ ಕಜ್ಜಾಯ ಕೊಟ್ಟಿದ್ದಾಳೆ. ನಾನು ನನ್ನ ಹೆಂಡತಿರು, ನಾನು ನನ್ನ ಡಾರ್ಲಿಂಗ್ಸು, ಡೇ ಅಂಡ್ ನೈಟ್ ತಲೆ ತಿರುಗಿಸು. ಶಿವ ಈ ಕಣ್ಣಲ್ದಿ ಇನ್ನೂ ಏನೇ ನೋಡಬೇಕು ಗೊತ್ತಿಲ್ಲ. ಮೊದಲ ಹೆಂಡತಿ ಜೊತೆ ಸೆಲ್ಫಿಗೆ ಪೋಸ್ ಕೊಡ್ತಾನೆ, ಮತ್ತೊಬ್ಬಳ ಜೊತೆಗೂ ಹಸಿ ಮಣಿಗೇರಿ ಆಕೆಗೂ ತಾಳಿ ಕಟ್ಟಾನೆ. ಸೀನ್ ಕಟ್ ಮಾಡಿದ್ರೆ ಇನ್ನೊಬ್ಬಳ ಜೊತೆ ಎಂಗೇಜ್ಮೆಂಟ್ ಮಾಡ್ಕೊಂಡು ಕಿಲಕಿಲ ಅಂತಾನೆ. ಈ ನವರಂಗಿ ಆಟ ನೋಡ್ತಿದ್ರೆ ಇವನು ಎಂಥ ಜಗತ್ ಕಿಲಾಡಿ ಅನ್ನೋದು ಗೊತ್ತಾಗ್ತಿದೆ. ಒಂದೇ ಒಂದು ಹುಡುಗಿ ಹುಡುಕೋದಕ್ಕೂ ಒದ್ದಾಡೋ ಕಾಲಾಗಿದು. ಅಂಥದ್ರಲ್ಲಿ ಮೂರು ಹುಡುಗಿಯರನ್ನ ಬಲೆಗೆ ಹಾಕೊಂಡು ಬಿಲಾದಿ ಆಟ ಆಡಿ ತಗಲಾಕೊಂಡಿದ್ದಾನೆ. ಹೆಂಡತಿಗೆ ಕೈ ಕೊಟ್ಟ, ಮತ್ತೊಬ್ಬಳ ಜೊತೆ ಚಕ್ಕಂದ. 3 ಹೆಣ್ಣು ಮಕ್ಕಳ ಬಾಳಲ್ಲಿ ಕಳ್ಳಾಟ, ಬಿದ್ದು ಗೂಸ. ಅಬ್ಬಬ್ಬ, ಇವನ ಚಿತ್ರ ಬಿಲ್ದಿ ಆಟ ನೋಡೋದಕ್ಕಾಗ್ತಿಲ್ಲ ಬಿಡಿ. ಕಂಡ ಹೆಣ್ಣು ಮಕ್ಕಳ ಬಾಳಲ್ಲಿ ಚೆಲ್ಲಾಟ ಮಾಡ್ತಿರೋ ಈತನ ಹೆಸರು ರವಿ ಅಂತ. ಸಾಫ್ಟ್ವೇರ್ ಇಂಜಿನಿಯರ್, ತುಮಕೂರಿನ ಚಿಕ್ಕನಾಯಕನಹಳ್ಳಿ ಮೂಲದವನು. ಆನೇಕಲ್ ತಾಲೂಕಿನ ಜಿಗಣಿಯಲ್ಲಿ ವಾಸವಾಗಿದ್ದಾನೆ. ಚೆನ್ನಾಗಿರೋ ಹುಡುಗಿರು ಕಂಡ್ರೆ ಸಾಕು, ಅದೇನಾಗ್ತಿತ್ತೋ ಗೊತ್ತಿಲ್ಲ. ಸಿಕ್ಕವರನ್ನೆಲ್ಲ ಮದುವೆ ಆಗ್ಬೇಕು ಅನ್ನೋ ಖಯಾಲಿ. ಅದೇನು ಮೋಡಿ ಮಾಡ್ತಿದ್ನೋ ಆ ದೇವ್ರೇ ಬಲ್ಲ. ಮದುವೆ ಆಗಿದ್ರು ಕಲರ್ ಹುಡುಗಿರನ್ನೇ ಕೆಡ್ಡಾಗೆ ಕೆಡವಿ ಚೆಲ್ಲಾಟ ಆಡಿದ್ದಾನೆ. ಈ ರೋಡ್ ರೋಮಿಯೋ ರವಿಯ ಒಂದೊಂದು ಮೋಸವು ಬೆಚ್ಚಿ ಬೀಳಿಸುವಂತಿವೆ. 2024 ಜನವರಿಯಲ್ಲಿ ಇದೇ ಪಂಕಜ ಜೊತೆ ಸಪ್ತಪದಿ ತೊಳೆದಿದ್ದ. ನೀನೇ ಜೀವ, ನಿನ್ನನ್ನ ಬಿಟ್ಟು ಬೇರೇನೂ ಬೇಡ ಅಂತಿದ್ದ. ಮಾತಲ್ದೆ ಮೋಡಿ ಮಾಡಿ ಸ್ವರ್ಗದ ಬಾಗಿಲನ್ನು ತಟ್ಟಿದ್ದ. 3 ಮತ್ತೊಂದಿನ ಸಂಸಾರ ಮಾಡಿದವ ಕಟ್ಕೊಂಡವಳಿಗೆ ಅಸಲಿ ಮುಖ ತೋರಿಸಿದ್ದ. ಹೆಂಡತಿ ಎದುರೇ ಕಂಡ ಹೆಣ್ಣು ಮಕ್ಕಳ ದೇಹದ ಬಗ್ಗೆ ವರ್ಣನೆ ಮಾಡ್ತಿದ್ದಂತೆ. ನಿನ್ನ ಸ್ನೇಹಿತೆಯನ್ನ ಮನೆಗೆ ಕರೆದುಕೊಂಡು ಬಾ ಅಂತ ಟಾರ್ಚರ್ ಕೊಡ್ತಿದ್ದಂತೆ. ಇಲ್ಲದಿದ್ದರೆ ವರದಕ್ಷಿಣೆ ತಗೊಂಡು ಬಾ ಅಂತ ಕೊಡಬಾರದ ಕಾಟ ಕೊಟ್ಟಿದ್ದ. ಯಾವಾಗ ಪಂಕಜ ಪ್ರೆಗ್ನೆಂಟ್ ಆದ್ಲೋ ರವಿ ಮತ್ತೊಬ್ಬಳ ಸಂಘ ಬೆಳೆಸೋದಕ್ಕೆ ಮುಂದಾಗಿದ್ದ. ಹೆಂಡತಿ ಗರ್ಭಿಣಿಗಿದ್ದಾಗಲೇ ಯುವತಿಯೊಬ್ಬಳ ಜೊತೆ ಎಂಗೇಜ್ಮೆಂಟ್ ಕೂಡ ಆಗಿದ್ದ. ಯಾವಾಗ ಈ ವಿಚಾರ ಗೊತ್ತಾಯ್ತು, ಪಂಕಜ ಯುವತಿ ಪೋಷಕರಿಗೆ ವಿಷಯ ತಿಳಿಸಿದ್ದಾಳೆ. ಆಗ ಎಂಗೇಜ್ಮೆಂಟ್ ಆದ ಯುವತಿಯ ಕುಟುಂಬಸ್ಥರು ರವಿಗೆ ಹಿಗ್ಗಾಮುಗ್ಗ ಥಳಿಸಿದ್ರಂತೆ. ಶಿವಮೊಗ್ಗದಲ್ಲಿ ಹೋಗಿ ಎಂಗೇಜ್ಮೆಂಟ್ ಮಾಡ್ಕೊ ಬಂದಿದ್ದಾನೆ. ಹಿಂಗೆ ಒಂದಿನ ಏಕಾಏಕಿ ಬಂದ್ರು ಅವರು ಹುಡುಗಿ ಮನೆಯವರು. ನೀನು ಹಿಂಗೆ 8 ದಿನ ಪ್ರೆಗ್ನೆಂಟ್ ಇಟ್ಕೊಂಡು ನೀನು ಮದುವೆ ಮಾಡಿಕೊಂಡು ಬಂದು ನನ್ನ ಹತ್ರ ಹೆಂಗೋ ಬಂದೆ ನಮ್ಮ ಮನೆಗೆ ಅಂತ ಹೇಳಿ ಚೆನ್ನಾಗಿ ಹೊಡೆದ್ಬಿಟ್ರು ಸರ್ ಅವನಿಗೆ. ಹೆರಿಗೆಗೆ ಹೋದ ಪತ್ನಿ, ಎರಡನೇ ಮದುವೆಯಾದ ಪತಿ. ಯಾವಾಗ ಮೊದಲ ಹೆಂಡತಿ ಪಂಕಜ ತವರಿಗೆ ಹೋದ್ಲೋ ರವಿ ಹೊಸ ಆಟ ಶುರು ಮಾಡಿದ್ದ. ಪತ್ನಿಗೆ ಗೊತ್ತಿಲ್ಲದಂತೆ 2025 ಡಿಸೆಂಬರ್ನಲ್ಲಿ ಎರಡನೇ ಮದುವೆಯಾಗಿದ್ದ. ತನಗೆ ಮದುವೆ ಆಗಿಲ್ಲ ಅಂತ ಸುಳ್ಳು ಹೇಳಿ ಸಪ್ತಪದಿ ತುಳಿದಿದ್ದ. ಬೇರೆ ಮನೆ ಮಾಡಿಕೊಂಡು ಕದ್ದು ಮುಚ್ಚಿ ಸಂಸಾರನೂ ಮಾಡಿದ್ನಂತೆ. ಆದ್ರೆ ಅದೆಲ್ಲ ಎಷ್ಟು ದಿನ ನಡೆಯುತ್ತೆ ಹೇಳಿ. ಎರಡನೇ ಮದುವೆ ವಿಚಾರ ಗೊತ್ತಾಗಿದ್ದೇ ತಡ. ಮೊದಲ ಪತ್ನಿ ಪಂಕಜ ತಿಳಿದೆದ್ದಿದ್ದಾಳೆ. ಕುಟುಂಬಸ್ಥರ ಜೊತೆ ಸೇರಿ ಮನೆಗೆ ನುಗ್ಗಿ ರವಿಯನ್ನ ಹಿಗ್ಗಾಮುಗ್ಗ ಥಳಿಸಿದ್ದಾಳೆ. ಮೋಸದ ಗಂಡನಿಗೆ ಯಕ್ಕ ಚಚ್ಚಿ ಆಕ್ರೋಶ ಹೊರಹಾಕಿದ್ದಾಳೆ. ಮೊದಲ ಹೆಂಡತಿಯಿಂದ ಧರ್ಮತೇಟು ತಿಂದ ರವಿ ಅಲ್ಲಿಂದ ಕಾಲ್ಕಿತ್ತಿದ್ದಾನೆ. ಸದ್ಯ ರವಿ ವಿರುದ್ಧ ಜಿಗಣಿ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಲಾಗಿದೆ. ಎಸ್ಕೇಪ್ ಆಗಿರೋ ಕಿರಾತಕನಿಗೆ ಪೊಲೀಸರು ತಲಾಶ್ ನಡೆಸಿದ್ದಾರೆ. ಬಸ್ರಿ ಹೆಂಗ್ಸು ಸರ್ ಹೊಟ್ಟೆ ಮೇಲೆ ಕಾಲಿಡ್ತಾನೆ, ಕುತ್ತಿಗೆ ಮೇಲೆ ಕಾಲಿಡ್ತಾನೆ ಸರ್. ಅವನು ಹೊಡೆದು ಪಕ್ಕದ ಮನೆಯವರೆಲ್ಲ ಬಂದು ಬಿಡಿಸೋರು ಸರ್. ನನಗೆ ಈಗ ಬಿಟ್ಟು ಹೊಡೋಗ್ಬಿಟ್ಟ ಸರ್ ಅವನು. ನನಗೆ ನನ್ನ ಗಂಡ ಬೇಕು ಸರ್, ನನ್ನ ಗಂಡನ ಜೊತೆ ನಾನು ಬಾಳ್ಬೇಕು ಸರ್, ಅಷ್ಟೇ ಸರ್. ನಾನು ಒಟ್ಟಾರೆ ಕಟ್ಕೊಂಡ ಹೆಂಡತಿಗೆ ಮೋಸ ಮಾಡಿ ಮತ್ತೊಬ್ಬಳ ಬಾಳಲ್ಲಿ ಚೆಲ್ಲಾಟ ಆಡಿದ್ದ. ಇಂಥ ಕ್ರಿಮಿಗೆ ತಕ್ಕ ಪಾಠ ಕಲಿಸಬೇಕಿದೆ. ಮತ್ಯಾರಿಗೂ ಮೋಸ ಮಾಡದಂತೆ ಶಿಕ್ಷೆ ವಿಧಿಸಬೇಕಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.